ಮಕ್ಕಳೇ, ನಾನೀಗ ನಚಿಕೇತನ ಬಗ್ಗೆ ಕತೆ ಹೇಳ್ತೇನೆ. ಅನೇಕ ವರ್ಷಗಳ ಹಿಂದೆ ವಾಜಶ್ರವಸನೆಂಬ ಬ್ರಾಹ್ಮಣನಿದ್ದ. ಅವನಿಗೊಬ್ಬ ಮಗನಿದ್ದ. ಹೆಸರು ನಚಿಕೇತ. ವಾಜಶ್ರವಸ ಬಹುಸಂಖ್ಯೆಯ ಯಾಗಗಳನ್ನು ಮಾಡಿದ. ಯಾಗಗಳಿಂದ ಆಸೆಗಳು ನೆರವೇರುತ್ತವೆ, ಲೋಕ ಕಲ್ಯಾಣವಾಗುತ್ತವೆ ಎಂಬ ವಿಶ್ವಾಸ ಬಲವಾಗಿದ್ದ ಕಾಲವದು. ಒಮ್ಮೆ ವಾಜಶ್ರವಸ ವಿಶ್ವಜಿತ್ ಎಂಬ ಯಾಗವನ್ನು ಆರಂಭಿಸಿದ. ದಾನ ಕೂಡ ಯಜ್ಞದ ಒಂದು ಭಾಗವಲ್ಲವೇ? ವಾಜಶ್ರವಸ ದರಿದ್ರ ಬ್ರಾಹ್ಮಣರಿಗೆ ಗೋವುಗಳನ್ನು ದಾನ ಮಾಡುತ್ತಿದ್ದನು. ಅವು ಎಂತಹ ಗೋವುಗಳು ಗೊತ್ತೇ? ಮುಂದೆ ಕರು ಹಾಕಲಾರದ ಹಣ್ಣು ಮುದಿ ಹಸುಗಳು, ಹುಲ್ಲು ಜಗಿಯುವುದಕ್ಕೂ ಕಷ್ಟಪಡುವ ಬಡಕಲು ಆಕಳು. ದಾನವನ್ನು ಪಡೆದುಕೊಂಡವನಿಗೆ ಇವುಗಳಿಂದ ಯಾವುದೇ ಪ್ರಯೋಜನವಿರಲಿಲ್ಲ. ಇದನ್ನು ನೋಡಿದ ಹುಡುಗ ನಚಿಕೇತನಿಗೆ ತಡೆಯಲಾಗಲಿಲ್ಲ. ತಂದೆ ಮಾಡುತ್ತಿರುವುದು ತಪ್ಪು ಎಂದು ತಿಳಿದು ಅದನ್ನು ಆತ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸಿದ. ಆದರೆ ಎಷ್ಟಾದರೂ ಹುಡುಗನಲ್ಲವೇ? ಕಿರಿಯನ ಮಾತನ್ನು ವಾಜಶ್ರವಸ ಆಲಿಸಲೇ ಇಲ್ಲ. ಕೊನೆಗೂ ತಾಳಲಾರದೆ ನಚಿಕೇತ ತಂದೆಯ ಮುಂದೆ ನಿಂತು, ಅಪ್ಪ, ನನ್ನನ್ನು ಯಾರಿಗೆ ದಾನ ಕೊಡುತ್ತೀ ಎಂದು ಪ್ರಶ್ನಿಸಿದ. ಅಪ್ಪನಿಂದ ಉತ್ತರವಿಲ್ಲ. ನಚಿಕೇತ ಛಲ ಬಿಡಲಿಲ್ಲ. ಮತ್ತೆ ಪ್ರಶ್ನಿಸಿದ. ವಾಜಶ್ರವಸನಿಗೆ ಸಿಟ್ಟು ಬಂತು. ನಿನ್ನನ್ನು ಯಮನಿಗೆ ಕೊಡುತ್ತೇನೆ ಎಂದ. ಹೇಳಿದ್ದೇನೋ ಮಾತಿಗೆ. ಆದರೆ ನಚಿಕೇತ ತಂದೆಯ ಮಾತು ಸತ್ಯವಾಗಿಸುವ ಹೊಣೆ ಹೊತ್ತು ನಚಿಕೇತ ಯಮಲೋಕಕ್ಕೆ ನಡೆದೇ ಬಿಟ್ಟ. ಯಮನಿಂದ ತಾನೇ ದಾನವಾಗಿಸಿಕೊಳ್ಳುವ ಆಶಯದಿಂದ ಅಲ್ಲಿ ಹೋದರೆ ಏನೋ ಕಾರ್ಯನಿಮಿತ್ತ ಯಮರಾಯ ಬೇರೆಲ್ಲೋ ಹೋಗಿದ್ದ. ಆತನ ದರ್ಶನಕ್ಕಾಗಿ 3 ದಿನಗಳ ತನಕ ಕಾದು ಕುಳಿತ. ಕೊನೆಗೂ ಯಮಧರ್ಮರಾಯ ಬಂದ. ಯಮನೆಂದರೆ ಸಮಸ್ತ ಲೋಕ ಹೆದರುತ್ತದೆ. ಯಮನಿಂದ ಎಲ್ಲರೂ ದೂರವಿರಲು ಬಯಸುತ್ತಾರೆ. ಆದರೆ ತನ್ನನ್ನು ಸಮರ್ಪಿಸಿಕೊಳ್ಳುವ ಆಸೆಯಿಂದ ಈ ಹುಡುಗ ಬಂದಿದ್ದಾನೆ. ಬಾಲಕನ ಮನಸಂಕಲ್ಪವನ್ನು ಕಂಡು ಯಮ ವಿಸ್ಮಯಪಟ್ಟ. ಅವನಿಂದ ಎಲ್ಲಾ ವಿಚಾರಗಳನ್ನು ತಿಳಿದು ತುಂಬಾ ಮೊರಕಪಟ್ಟ. ಮನೆಗೆ ಬಂದ ಅತಿಥಿಯನ್ನು ಮಾತನಾಡಿಸದೇ ಇರುವುದು ಮಹಾಪಾಪ. ಅತಿಥಿ ಸತ್ಕಾರ ಮಾಡದ ತಪ್ಪಿಗೆ ಯಮ ತಾನೇ ಹೆದರಿದ. 3 ದಿನಗಳ ತನಕ ಅತಿಥಿಯನ್ನು ಕಾಯಿಸಿದ ತಪ್ಪಿಗೆ 3 ವರಗಳನ್ನು ಹುಡುಗನಿಗೆ ಕೊಡಲು ನಿರ್ಧರಿಸಿದ. ನಚಿಕೇತ, ನಿನ್ನ ದಿಟ್ಟತನಕ್ಕೆ ನಾನು ಮೆಚ್ಚಿದ್ದೇನೆ. ನಾನು ನಿಗ್ರಹಕಾರಕನೆಂದೇ ಪ್ರಸಿದ್ಧನಾದವ. 3 ವರಗಳನ್ನು ನೀಡುತ್ತೇನೆ. ಏನು ಬೇಕು ಕೇಳಿಕೊ. ಆಗ ನಚಿಕೇತ, ನನ್ನ ತಂದೆಯವರು ಒಳ್ಳೆಯವರಾಗಲಿ, ಮನಸ್ಸಿನ ನಿಮಿತ್ತ ಕಳೆದುಕೊಳ್ಳದಿರಲಿ ಎಂದು ಮೊದಲನೆಯ ವರ ಬೇಡಿದ. ಆಗ ಯಮ ತಥಾಸ್ತು ಎಂದ. ಯಾಗಗಳಿಂದ ಸ್ವರ್ಗ ಸಿಗುತ್ತದೆ ಎಂಬ ನಂಬಿಕೆ ಇದೆಯಲ್ಲವೇ? ಅದು ಹೇಗೆ ಸಾಧ್ಯ? ಆ ರಹಸ್ಯ ನನಗೂ ತಿಳಿಸಿಕೊಡು ಎಂದು 2ನೇ ವರ ಬೇಡಿದ. ಆಗ ಯಮ ಅದಕ್ಕೂ ತಥಾಸ್ತು ಎಂದ. ಸಾವಿನಾಚೆ ಏನಿದೆ? ಆ ಪರಮಾತ್ಮ ವಿದ್ಯೆಯನ್ನು ನನಗೂ ತಿಳಿಸಿಕೊಡು ಎಂದು 3ನೇ ವರ ಬೇಡಿದ. ಆಗ ಯಮ ಈ ಹುಡುಗನನ್ನು ಸ್ವಲ್ಪ ಪರೀಕ್ಷಿಸಬೇಕೆಂದು ಕಂಡಿತು. ಆಗ ನಚಿಕೇತ, ಆ ಪರಮಾತ್ಮ ವಿದ್ಯೆಯನ್ನು ತಿಳಿಯಲು ಆ ದೇವತೆಗಳೂ ಅಸಮರ್ಥರಾಗಿದ್ದಾರೆ. ನೀನದನ್ನು ಯಾಕೆ ಕಲಿಯಬೇಕು? ಅದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು. ನಿನ್ನನ್ನು ಒಂದು ಸಾಮ್ರಾಜ್ಯದ ಚಕ್ರವರ್ತಿಯನ್ನಾಗಿ ಮಾಡುತ್ತೇನೆ. ನಿತ್ಯವೂ ಮಿಷ್ಟಾನ್ನ ಭೋಜನ, ಸೇವಕರ ಸೇವೆ, ಚೆಲುವೆಯರ ಭೋಗ, ನವರತ್ನ ಖಚಿತ ಅರಮನೆ, ಇನ್ನೇನೇನು ಬೇಕು ಕೇಳು, ನಾನು ಅನುಗ್ರಹಿಸುತ್ತೇನೆ. ಈ ವರವನ್ನು ಮಾತ್ರ ಕೇಳಬೇಡ ಎಂದು ಹೇಳಿದ. ಯಮಧರ್ಮರಾಯ, ನನಗದು ಯಾವುದೂ ಬೇಡವೇ ಬೇಡ. ನೀನು ಹೇಳಿದ ಎಲ್ಲಾ ಸುಖಗಳಿಗೂ ನಾಶ ಎಂಬುದಿದೆ. ಆದರೆ ವಿದ್ಯೆ ಮಾತ್ರ ಶಾಶ್ವತವಾದುದು. ನಾನು ಅಪೇಕ್ಷಿಸುತ್ತೇನೆ ಎಂದು ನಚಿಕೇತ ದಿಟ್ಟವಾಗಿ ನುಡಿದ. ಈ ಕಥೆಯ ನೀತಿ ಏನೆಂದರೆ, ವಿದ್ಯೆಯನ್ನು ಕಲಿಯಬೇಕೆಂಬ ಆಸೆ ಇದ್ದವರು ಸುಖವನ್ನು ಬಿಟ್ಟು ಬಿಡಬೇಕೆಂದು ಬೋಧಿಸುತ್ತದೆ ನಚಿಕೇತನ ಕತೆ. ಧನ್ಯವಾದಗಳು. ಹೇಗಿತ್ತು ಇವತ್ತಿನ ಕತೆ? ಚೆನ್ನಾಗಿತ್ತಾ? ಹಾಗಿದ್ದಲ್ಲಿ ಸಂಜೆ 5 ಗಂಟೆಗೆ ನಿಮ್ಮ ಮುಂದೆ ನಮ್ಮ ಕೈಂಡ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.